ರಾಜ್ಯದಲ್ಲಿ ಸರ್ಕಾರಿ ನೌಕರಿಗಳು ಬಿಕರಿಗಿವ್ಯಾ? ಈ ಮಾತಿಗೆ ಅದೊಂದು ವಿಡಿಯೋ ಪುಷ್ಟಿ ನೀಡ್ತಾ ಇದೆ. 25 ಲಕ್ಷ ಕೊಟ್ರೆ ಸಾಕು ಸರ್ಕಾರಿ ಹುದ್ದೆ ಸಿಗುತ್ತೆ ಅಂತ ಹೇಳಿ ಪ್ರಭಾವಿ MLC ಒಬ್ಬರ PA ಮಾತನಾಡಿದ್ದಾನೆ. ಬರೀ ಕೆಲಸ ಮಾತ್ರ ಅಲ್ಲ, KPSCಗೆ ಅಪ್ಲಿಕೇಶನ್ ಹಾಕಿದ್ರೆ ಸಾಕಂತೆ, ಎಲ್ಲ ಅವರೇ ನೋಡ್ಕೋತಾರಂತೆ. ಅವರ ಸಾಹೇಬರ ಮಾತನ್ನ ಸಭಾಪತಿ ಹೊರಟ್ಟಿಯವರೂ ಮೀರಲ್ವಂತೆ. ಸರ್ಕಾರದ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜ್ ಹಾಕಿರುವಂತಹ ಸ್ಟೋರಿ ಇದು. ಹಣ KPSC ಅವು ಹಿಂಗೆ ಮಾಡಿದ್ದಾರೆ, ಕಿತ್ತನ ಮಾಡಿದ್ದಾರೆ, ಮಾಡ್ಬೋದು 100% ಮಾಡ್ಬೋದು. ಅವು ಅಂದ್ರೆ ಸಸ್ಪೆನ್ಸ್ ಮಾಡ್ಬೋದು, ಸೂಕ್ಷ್ಮ ಅವು ಎಕ್ಸಾಮ್ ಮೇಲೆ ಕೂಡ ಅಡ್ಜಸ್ಟ್ ಮಾಡ್ತೀವಿ. ಅವೆಲ್ಲ ಆದ್ರೆ ಫಸ್ಟ್ ಡೀಲಿಂಗ್ ಮಾಡ್ಬೋದು, ಅವು ಸ್ಪ್ರೆಡ್ ಆಗಬಾರ್ದು. ಕೇಳಿದ್ರಲ್ಲ, ಒಂದು ಸರ್ಕಾರಿ ನೌಕರಿ ಪಡಿಬೇಕು ಅಂದ್ರೆ 7 ಕೆರೆ ನೀರು ಕುಡಿಬೇಕು, ಗವರ್ನಮೆಂಟ್ ಜಾಬ್ ತಗೊಂಡು ಲೈಫಲ್ಲಿ ಸೆಟಲ್ ಆಗ್ಬೇಕು ಅನ್ನೋದು ಬಹುಜನರ ಕನಸು. ಆದ್ರೆ ಸರ್ಕಾರಿ ನೌಕರಿ ಪಡೆಯೋದು ಅಷ್ಟು ಸುಲಭ ಇಲ್ಲ ಬಿಡಿ. ಅದರಲ್ಲೂ ಪ್ರಾಮಾಣಿಕರಿಗಂತೂ ಅದು ಸಾಧ್ಯವೇ ಇಲ್ಲ ಬಿಡಿ. ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿರೋದಕ್ಕೆ ಸಾಕ್ಷ್ಯ ಹೇಳ್ತಾ ಇದೆ ಪ್ರಭಾವಿಯೊಬ್ಬರ ಆಪ್ತನ ವಿಡಿಯೋ. ಸರ್ಕಾರಿ ಉದ್ಯೋಗ ಬೇಕಾ? 25 ಲಕ್ಷ ಹಣ ಕೊಡಿ. MLC H ವಿಶ್ವನಾಥ್ PA ಇಂದ ಹಣಕ್ಕೆ ಬೇಡಿಕೆ. ಎಸ್, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹುದ್ದೆಗಳನ್ನ ಇಲ್ಲೊಬ್ಬ ವ್ಯಕ್ತಿ ಸೇಲ್ಗೆಟ್ಟಿದ್ದಾರೆ. ನಿಮಗೆ ಸರ್ಕಾರಿ ಉದ್ಯೋಗ ಬೇಕಾ? ಹಾಗಿದ್ರೆ 25 ಲಕ್ಷ ಕೊಡಿ ಅಂತ MLC ಹಳ್ಳಿ ಹಕ್ಕಿ H ವಿಶ್ವನಾಥ್ PA ಜಯಲಿಂಗೇಗೌಡ ಡಿಮ್ಯಾಂಡ್ ಇಟ್ಟಿರೋ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ. ಕೇಳಿದಷ್ಟು ಹಣ ಕೊಟ್ರೆ ಸರ್ಕಾರಿ ನೌಕರಿ ಪಕ್ಕಾ ಸಿಗುತ್ತಂತೆ. ಬರೀ ಕೆಲಸ ಮಾತ್ರವಲ್ಲ, KPSC ಪರೀಕ್ಷೆಯಲ್ಲೂ ನಕಲು ಮಾಡೋಕೆ ಸಾಧ್ಯ ಇದೆಯಂತೆ. ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೂತು ಮಾತನಾಡಿರುವ MLC H ವಿಶ್ವನಾಥ್ PA ಹಣಕ್ಕೆ ಡಿಮ್ಯಾಂಡ್ ಮಾಡಿರುವ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಣ ಮಾಡದೇ ಇರೋದು ಯಾವ್ದು ಇಲ್ವೇ ಇಲ್ಲ. ಇವ್ರು ಏನೇ ರೂಲ್ಸ್ ಮಾಡಿದ್ರು ಕೂಡ ಮಾಡದೇ ಇರೋದು ಯಾವ್ದು ಇಲ್ವೇ ಇಲ್ಲ. ಮಾಡೇ ಮಾಡ್ತಿದ್ದಾರೆ. ಆದ್ರೆ ಹಿಂಗೆ ಸ್ಪ್ರೆಡ್ ಆಗಂಗೆ ಮಾಡ್ಬೋದು. ನಮ್ಮ ಸಾಹೇಬ್ ನಮ್ಗೆ ಸಂಬಳ ಕೊಟ್ಟು ಇಟ್ಕೊಂಡಿಲ್ಲ. ನಮ್ಮ ಸಾಹೇಬ್ ನಮ್ಮ ರಿಲೇಷನ್ನು ಹೇಳಿ ಅಧಿಕೃತವಾಗಿ PA ಅಂತ ಹೇಳಿ ಲೆಟರ್ ಕೊಟ್ಟು ಇಟ್ಕೊಂಡಿದ್ದಾರೆ. ನಮ್ಮ ಸಾಹೇಬ್ ಇದರಲ್ಲಿ ಏನೋ ಒಂದು ಅನುಕೂಲ ಆಗುತ್ತೆ, ಸೈನ್ ಮಾಡಿ ಅಂತಂದ್ರೆ ಮಾಡ್ಬೇಕು. ಡೀಲಿಂಗ್ ನಲ್ಲಿ ಸಭಾಪತಿ ಹೊರಟಿ ಹೆಸರು ಪ್ರಸ್ತಾಪ. ಸಾಹೇಬರ ಮಾತನ್ನ ಹೊರಟಿ ಮೀರಲ್ಲ ಎಂದ PA. ಇನ್ನು ವಿಡಿಯೋದಲ್ಲಿ ಸಭಾಪತಿ ಬಸವರಾಜ್ ಹೊರಟಿ ಹೆಸರನ್ನು ಆತ ಪ್ರಸ್ತಾಪ ಮಾಡಿದ್ದಾನೆ. ನೋಟಿಫಿಕೇಶನ್ ಆದ್ಮೇಲೆ ಅಪ್ಲಿಕೇಶನ್ ನಂಬರ್ ಕೊಡಿ. ನಮ್ಮ ಸಾಹೇಬ್ರ ಮಾತನ್ನ ಹೊರಟಿ ಮೀರೋದಿಲ್ಲ. ಅವರಿಗೆ ಹೇಳಿ ಲೆಟರ್ ಹಾಕಿಸಿ ನಿಮ್ಮನ್ನ ಸೆಲೆಕ್ಟ್ ಮಾಡಿಸ್ತೀನಿ ಎಂದಿದ್ದಾನೆ ಜಯಲಿಂಗೇಗೌಡ. ಹೊರಗಡೆ ಮಾಹಿತಿ ಲೀಕ್ ಆಗ್ಬಾರ್ದು, ನಿಮ್ಮ ಮಧ್ಯೆ ಮಾತ್ರ ಇರಬೇಕು. ಪರಿಷತ್ನಲ್ಲಿ ದಲಾಯಿತ ಹುದ್ದೆಗಳನ್ನ ತಮಗೆ ಬೇಕಾದವರಿಗೆ ನೀಡಿದ್ದಾರೆ ಅಂತ ಹೊರಟಿಯವರನ್ನ ಹಾಡಿ ಹೊಗಳಿದ್ದಾರೆ. ಅಪ್ಲಿಕೇಶನ್ ನಂಬರ್ ನಾನು ಕೊಟ್ಟು ಹೊರಟಿಗೆ ಲೆಟರ್ ಹಾಕ್ತೀನಿ, ಫೋನ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡು ಅಂತ ಅಂದ್ಬಿಟ್ಟು ಹೇಳಿಸ್ತೀನಿ. ಅದ್ರ ಮೇಲೆ ಅವ್ರ ಋಣ ಇದ್ರೆ ಸೆಲೆಕ್ಟ್ ಆಗ್ಬಿಡುತ್ತೆ, ಇದೆಲ್ಲ ಈ ವೆಚ್ಚನ ಏನಿದೆ ನನಗೆ ಕೊಡಕ್ಕೆ ಇದಿದ್ರೆ ನಾನು ಕರ್ಕೊಂಡ್ ಬಾ, ನಾನು ಮಾಡ್ತೀನಿ. ಓಕೆನಾ? ಓಕೆ. ಅಂದ್ಹಾಗೆ 2025ರಲ್ಲಿ ವಿಧಾನ ಪರಿಷತ್ನ ಸಚಿವಾಲಯಗಳಿಗೆ ನಡೆದಿದ್ದ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ. ತಮಗೆ ಬೇಕಾದ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ MLC ನಾಗರಾಜ್ ಯಾದವ್ ಗಂಭೀರ ಆರೋಪ ಮಾಡಿದ್ರು. ಆದ್ರೆ ದಾಖಲಾತಿ ಕೊಡಿ ಅಂತ ಹೊರಟಿಯವರು ಆರೋಪವನ್ನ ಅಲ್ಲಗಳೆದಿದ್ರು. ಆದ್ರೆ ಈಗ MLC ವಿಶ್ವನಾಥ್ PA ಮಾತನಾಡಿರುವ ವಿಡಿಯೋದಲ್ಲಿ ಹೊರಟಿ ಹೆಸರು ಪ್ರಸ್ತಾಪ ಆಗಿದ್ದು ಅವರ ವಿರುದ್ಧದ ಆರೋಪಕ್ಕೆ ಪುಷ್ಟಿ ನೀಡಿದಂತಿದೆ. ಹೊರಟಿ ನಮ್ಮ ಸಾಹೇಬ್ರ ಮಾತು ಮೀರಿ ಏನು ಮಾಡಲ್ಲ. ನಮ್ಮ ಸಾಹೇಬ್ರ ಕೈಲಿ ಅವನು ಅಪಾಯಿಂಟ್ ನಂಬರು, ಅವನ ಅಪ್ಲಿಕೇಶನ್ ನಂಬರ್ ಎಲ್ಲ ಹಾಕಿ ಇವನ್ನ ಆಯ್ಕೆ ಮಾಡಿ ಅಂತೇಳಿ ಲೆಟರ್ ಹಾಕ್ಬಿಟ್ಟು ಫೋನ್ ಮಾಡಿಸ್ತೀನಿ. ಅದೇನೇ ಇರ್ಲಿ, ಅತ್ಯಂತ ಭ್ರಷ್ಟ ಸಂಸ್ಥೆ ಅಂತ ಹೆಸರಾಗಿರೋ KPSCಯನ್ನ ಕ್ಲೀನ್ ಮಾಡಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದು ಅಭ್ಯರ್ಥಿಗಳು ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಇಂಥ ಹೊತ್ತಲ್ಲಿ ಮಧ್ಯವರ್ತಿಗಳು ಡೀಲಿಂಗ್ಗೆ ಇಳಿದಿರೋದು ನಿಜಕ್ಕೂ ಆಘಾತಕಾರಿ. ಹಣ ಇದ್ದವರಿಗೆ ಮಾತ್ರ ಸರ್ಕಾರಿ ಹುದ್ದೆ ಎನ್ನುವಂತಿದ್ರೆ ಪ್ರಾಮಾಣಿಕರಿಗೆ ಎಲ್ಲಿದೆ ಬೆಲೆ? ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.